ಈಗೇನಿದ್ರು ಸೆಲ್ಫಿ ಜಮಾನ. ನಿಂತರೆ ಕೂತ್ರೆ ಹೋದರೆ ಎಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ಜನ ಸೆಲ್ಫಿಗಾಗಿ ಮುಗಿ ಬೀಳೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಸೆಲ್ಫಿ ಮತ್ತು ರೀಲ್ಸ್ ಟ್ರೆಂಡ್ ಜಾಸ್ತಿ ಆಗ್ತಿರುವ ಹೆಚ್ಚಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ BMRCLನವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಮೆಟ್ರೋಗಳಲ್ಲಿ ಅಥವಾ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಲ್ಲೂ ಕೂಡ ನೀವು ಆ ಥರ ಎಲ್ಲ ಸೆಲ್ಫಿ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ಈಗ ಪ್ರಯಾಣಿಕರಿಗೆ ಅಂತಲೇ ಸೆಲ್ಫಿ ಸ್ಪಾಟ್ಗಳನ್ನು BMRCLನವರು ಪ್ರಾಯೋಗಿಕವಾಗಿ 2 ಸ್ಟೇಷನ್ಗಳಲ್ಲಿ ಮಾಡಿದ್ದಾರೆ. ಇದು ಜನರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ಅವರು ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಏನಿದು ಸೆಲ್ಫಿ ಪಾಯಿಂಟ್ಗಳ ಸ್ಪೆಷಾಲಿಟಿ, ಎಲ್ಲಿ ಮಾಡಿದ್ದಾರೆ, ಇದರ ವಿಶೇಷತೆ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡಿ. ಸೆಲ್ಫಿ ಪ್ರಿಯರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್. ನಮ್ಮ ಮೆಟ್ರೋದ 2 ಸ್ಟೇಷನ್ನಲ್ಲಿ ಸೆಲ್ಫಿ ಪಾಯಿಂಟ್. ಸೆಲ್ಫಿ ಅನ್ನೋದು ಈಗ ಕಾಮನ್ ಆಗ್ಬಿಟ್ಟಿದೆ. ಆದರೆ ಸುಂದರ ತಾಣಗಳಲ್ಲಿ ನಿಂತು ಫೋಟೋ ಕ್ಲಿಕ್ಕಿಸುವ ಖುಷಿನೇ ಬೇರೆ. ಆ ಜಾಗ, ಆ ಸಮಯವನ್ನ ಸದಾ ನೆನಪಲ್ಲಿ ಇಟ್ಕೊಳ್ಳುವಂತೆ ಮಾಡುತ್ತೆ. ಈ ನಿಟ್ಟಿನಲ್ಲಿ BMRCL ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದು, ನಮ್ಮ ಮೆಟ್ರೋ ಈಗ ಸೆಲ್ಫಿ ಹಾಟ್ಸ್ಪಾಟ್ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ನಗರದ 2 ಮೆಟ್ರೋ ನಿಲ್ದಾಣದಲ್ಲಿ ಸೆಲ್ಫಿ ಪಾಯಿಂಟ್ಗಳನ್ನು ಸ್ಥಾಪಿಸಲಾಗಿದೆ. ಜನರಿಗೆ ಒಂಥರ ಸ್ಟೇಷನಿಗೆ ಬರ್ತೀರಾ, ಹೋಗ್ತೀರಾ, ಇಳಿತೀರಾ, ಆಚೆ ಹೋಗ್ತೀರಾ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ನೀವು ಮೆಟ್ರೋ ಯಾವ ಸ್ಟೇಷನಲ್ಲಿದ್ದೀರಾ ಅಂತ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಅದಕ್ಕೆ ಒಂದೊಂದು ಕಡೆ ಸೆಲ್ಫಿ ಪಾಯಿಂಟನ್ನು ಮಾಡಿದ್ದೀವಿ. ಇದನ್ನು 2 ಕಡೆ ಮಾಡಿದ್ದೀವಿ. ಫಸ್ಟ್ ಬನಶಂಕರಿಗೆ ಒಂದು, ಪ್ಲಸ್ ಕೊಂಡನಗುಂಟೆ ಕ್ರಾಸ್ ಅಂತ 2 ಸ್ಟೇಷನಲ್ಲಿ ಎಲ್ಲಿ ನಿಮಗೆ ಜಾಗ ಇದೆಯೋ ಆ ಜಾಗದಲ್ಲಿ ಒಂದು ಮಾಡಿದ್ದೀವಿ. ಅಂದರೆ ಜನರು ಅಟ್ಲೀಸ್ಟ್ ಅದನ್ನು ನೋಡ್ಬಿಟ್ಟು ಹೋಗ್ಬಿಟ್ಟು ನಾನು ಮೆಟ್ರೋದಲ್ಲಿ ಓಡಾಡ್ತಿದ್ದೀನಿ ಅನ್ನೋದಕ್ಕಾರ ಒಂದು ಸೆಲ್ಫಿ ತಗೋತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದೀವಿ ಅಷ್ಟೇ. ನಗರದ ಬನಶಂಕರಿ ಮೆಟ್ರೋ ನಿಲ್ದಾಣ ಹಾಗೂ ಕೋಣನಕುಂಟೆ ಮೆಟ್ರೋ ನಿಲ್ದಾಣದಲ್ಲಿ ಈ ಮೆಟ್ರೋ ಪಾಯಿಂಟ್ಗಳನ್ನು ಸ್ಥಾಪಿಸಲಾಗಿದೆ. ಈ ಸ್ಥಳದಲ್ಲಿ ನಿಂತು ಪ್ರಯಾಣಿಕರು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಈ ಮೆಟ್ರೋ ಪಾಯಿಂಟ್ ಅನ್ನ ಕೋಣನಕುಂಟೆ ಮೆಟ್ರೋ ನಿಲ್ದಾಣದ ಎಂಟ್ರಿ ಕಾನ್ಕೋಸ್ ಏರಿಯಾದಲ್ಲಿ ಹಾಗೂ ಬನಶಂಕರಿ ಮೆಟ್ರೋ ನಿಲ್ದಾಣದ ನಿರ್ಗಮನದ ದ್ವಾರದ ಸಮೀಪದಲ್ಲಿ ನಿಲ್ಲಿಸಲಾಗಿದೆ. ಈ ಮೆಟ್ರೋ ಪಾಯಿಂಟ್ ನಿಲ್ದಾಣದ ಹೆಸರು ಮೆಟ್ರೋ ಸಿಂಬಲ್, ಹಸಿರು ಬ್ಯಾಕ್ ಗ್ರೌಂಡ್, ಚಿಕ್ಕ ಚಿಕ್ಕ ಪಾಟ್ಗಳು, ಲೈಟಿಂಗ್ ಗಳನ್ನ ಅಳವಡಿಸಲಾಗಿದ್ದು ಪ್ರಯಾಣಿಕರನ್ನ ಅಟ್ರಾಕ್ಟ್ ಮಾಡ್ತಿದೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ಈ ಮೆಟ್ರೋ ಪಾಯಿಂಟ್ ನಿರ್ಮಾಣ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಬೆಂಗಳೂರು.